ಹೋರಾಡಬೇಕು. ಪ್ರಪಂಚದಲ್ಲಿ ಪ್ರತಿಯೊಂದು ಉಸಿರಾಡುವ ಜೀವಿಯು ಹಾಗೆ ಅದಕ್ಕೆ ಕುಳಿತಿರಬೇಕು. ಗುಡ್ಡ ಬೆಟ್ಟಗಳ ನಡಿಗೆ ಬಾಚಬೇಕು. ಇಡೀ ಭೂಮಂಡಲವೇ ಕೆಂಡಮಂಡಲವಾಗಿಸಿ ಆಕಾಶದ ಬೆಂಕಿಯ ಮಳೆ ಸುರಿಯಲೇಬೇಕು. ವಾಯುಮಂಡಲದಲ್ಲಿ ಬೀಸುವ ತಂಗಾಳಿ ಬಿರುಗಾಳಿಯಾಗಿ ಇಂಥ ಭೀಕರತೆಯನ್ನು ತೋರಿಸುವುದೇ ಈ ವಿರಾಟರ ಕಾರಸ್ಥಾನ. ವಿರಾಟ್ ಕೊಹ್ಲಿಯ ಆರ್ಭಟ, ಈ ಕಾರಸ್ಥಳದಲ್ಲಿ ಈ ವಿರಾಟರ ಆರ್ಭಟ. ಜೇಬಿ ಕಾಳ ಸಾಮ್ರಾಜ್ಯಕ್ಕೆ ತಾನೇ ಚಕ್ರವರ್ತಿಯನ್ನು ಮೆರೆಯುತ್ತಿರುವ ನಿನ್ನನ್ನು ತಲೆ ತೆಗ್ಗಿಸುವಂತೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ವಶ ಮಾಡಿಕೊಳ್ಳದೆ ಹೋದರೆ ಈ ವಿರಾಟ್ ಎನ್ನುವ ಹೆಸರಿಗೆಲ್ಲಿದೆ ಬೇಳೆ. ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಐಶ್ವರ್ಯ ಮದುವೆ ಎಂಬ ಮತ್ತು ನನ್ನ ಮನದಲ್ಲಿ ತುಂಬಿ ಅಪ್ಪಿ ಮುತ್ತೋಡಿ ಮಧ್ಯದಲ್ಲಿ ಬಿಟ್ಟು ಆಗುವುದೇ ಈ ವಿರಾಟನ ಕಾರಸ್ಥಾನ. ಕನ್ಯಾಮಣಿಗಳನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ನನ್ನಿಂದ ತಪ್ಪಿಸಿಕೊಳ್ಳುವ ಕನ್ಯಾಮಣಿ ಈ ಭೂಮಿ ಮೇಲೆ ಹುಟ್ಟ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಅವಳನ್ನು ಬೆನ್ನಟ್ಟಿ ಬಿಡಲಾರ. ಈ ಹಳ್ಳಿಯ ಬಡಾಧಿಕಾರಿ ಸಂಪತ್ ಕುಮಾರನ ತಂಗಿ ಐಶ್ವರ್ಯ ರಂಬೆ ಊರ್ವಶಿ ಮೇನಕೆಯಂತೆ ಸುರಲೋಕದ ಸುರ ಸುಂದರಿಯಂತಿರುವ ನಿನ್ನನ್ನು ಹೊಂದಿಸಿಕೊಳ್ಳದೆ ಹೋದರೆ ನಟ ಸರ್ಪಗಳ ರಾಜ ಕಡೆ ಹಾರಿ ಬಂದಂತೆ ಬರಲಿ ಬರಲಿ. ನಾನು ಹೋಗುವ ದಾರಿಗೆ ಯಾಕೋ ಈ ರೀತಿ ಅಡ್ಡವಾಗಿ ನಿಂತಿದ್ಯಾ? ಯಾರು ನೀನು? ಯಾರು ನಾನು? ಕಾಡಿನಲ್ಲಿ ಗರ್ಜಿಸುವ ಹುಲಿ ತನ್ನ ಹಸುವಿನ ಆತರಿವಂತೆ
ನನಗೆ ಸಮಯವಿಲ್ಲ. ನಾನು ಕಾಲೇಜ್ಗೆ ಹೋಗಬೇಕು. ದಾರಿ ಬಿಡ. ದಾರಿ ಬಿಡ. ನನ್ನ ಕಾಮದ ಹಸುವಿನ ನಿಂದಿಸಿಕೊಂಡನು. ನಾನು ನಿನಗೆ ಅಡ್ಡವಾಗಿ ನಿಂತಿರುವುದು ನಿನಗೆ ದಾರಿ ಬಿಡುವುದಕ್ಕಲ್ಲ. ನಿನ್ನ ದೇಹದ ಸುಖವನ್ನು ಉಂಡು ತೃಪ್ತಿ ಪಡಲ. ನಾಲಿಗೆ ಹಿಡಿತದಲ್ಲಿರಲಿ, ಮಾತು ಮರ್ಯಾದೆಯಿಂದ ಬರಲಿ. ಎಲವಿಲ್ಲದ ನಾಲಿಗೆ ಅಂತ ತಿಳಿದು ಮನ ಬಂದಂತೆ ಮಾತನಾಡಿದ್ದೆ ಆದ್ರೆ ಅದರ ಪರಿಣಾಮವನ್ನ ನೀನೇ ಅನುಭವಿಸಬೇಕಾಗುತ್ತೆ. ಪರಿಣಾಮ ಹೆಣ್ಣೆ ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಇಂಥ ಕೊಂಕು ಮಾತಿಗೆಯನ್ನು ಕಡಿಮೆ ಇಲ್ಲ. ನೋಡು ಐಶ್ವರ್ಯ, ನೀನು ನನ್ನ ಹೇಳಿದಂತೆ ನನ್ನ ಆಸೆಯನ್ನು ಈಡೇರಿಸಿದರೆ ದುಃಖದಲ್ಲಿರುವ ಸಂಸಾರ ನೌಕೆಯನ್ನು ಸಾಗರದಂತೆ ಬೇರೆತ್ತುವೆ. ಒಂದು ವೇಳೆ ನೀನು ಇಲ್ಲ ಬಂದರೆ ನಿನ್ನ ಸಂಸಾರ ನೌಕೆ ಮುಚ್ಚ ಬಾಯ್ನ. ನಮ್ಮ ಸಂಸಾರವನ್ನ ಬೆಳಗಿಸುವುದಕ್ಕೆ ನೀನೇನ ಜಗತ್ತನ್ನೇ ಆಳುವ ಜಗದ್ರಕ್ಷಕಾರಿ. ಇಂಥ ಅಂತು ತಪ್ಪಿದ ಮಾತುಗಳನ್ನು ಆಡಿದರೆ ನಿನ್ನ 16 ಅಂತಸ್ತಿನ ಅರಮನೆ ಮೇಲೆ ಒತ್ತಡ ತೀರಿಸಿಕೊಳ್ಳುವೆ. ನನ್ನ ಕಾಮದ ಛಲವನ್ನು ನೋಡು ಐಶ್ವರ್ಯ. ಸುಮ್ಮನೆ ನೀನು ನನ್ನ ಒಳಗಡೆ ಇದ್ದರೆ ಇಲ್ಲವೆಂದರೆ ಮುಗಿಯಿತು ನಿನ್ನ ಶೀಲದ ಕಥೆ. ಎಲ್ಲವೋ ಕಾಮ ತುಂಬಿದ ಪಶುವೆ, ನಿನ್ನ ಈ ಮಾತಿಗೆ ಹೆದರಿಕೊಂಡು ನಿನ್ನ ಹೃದಯಕ್ಕೆ ಹೃದಯ ಕೊಡುವುದಕ್ಕೆ ನಾನೇನು ಕಾಲು ಜೋರಿದ ಹೆಣ್ಣಲ್ಲ ಕಣೋ. ನಿಮ್ಮಂಥ ಕಾಮುಕರ ಎದೆಗೊಟ್ಟು ಮಾಡುವ ಗರತಿ ಹೆಣ್ಣ ನಾನು. ಗರತಿ? ಭಾರತದ ಹಿರಿಯ ಗರತಿಯೇ, 3 ವರ್ಷಗಳಿಗೆ 6 ಗರ್ಭದಲ್ಲಿ ಗರ್ಭಗಳನ್ನು ಹೊರುವ ಕಡಿಮೆ ಎದುರಿಸುತ್ತಿರುವ ಈ ಪ್ರಪಂಚದಲ್ಲಿ ನಿನ್ನ ಗರತಿಯರು ಗರತಿ. ಐಶ್ವರ್ಯ, ಅವರು ಪ್ರೀತಿಸಿದ ಪ್ರಿಯತಮನನ್ನು ಮರೆತು ತಂದೆ ತಾಯಿಗಳು ತೋರಿಸಿರುವ ಪುರುಷರನ್ನು ಮದುವೆಯಾಗಿ ಪ್ರತಿ ಸಾವಿತ್ಯಂತೆ ಸೋಗು ಹಾಕುವ ಸೋಗಲಾಡಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಇನ್ನೆಲ್ಲ ನಿನಗೆ ಆರಿನ ಗರತಿ. ಈ ಕಲಿಯುಗದಲ್ಲಿ ನಿನ್ನಂಥ ಕಾಮ ಪಿಶಾಚಿ ಹುಟ್ಟು ಬರ್ತಾನೆ ಅಂತ ಭಗವದ್ಗೀತೆಯಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಒಂದೇ ಒಂದು ಮಾತನ್ನ ಹೇಳಿದ್ದಾರೆ ಕಣ. ಯದೋ ಯದೋ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೀನು ಹೇಳಿದ ಕ್ಷಣ ಓಡಿ ಬಂದು ನಿನಗೆ ಸೆರಗು ಹಾಸುವುದಕ್ಕೆ ನಾನೇನು ಸೂಳೆ ಅಲ್ಲ ಕಣ. ನಿನ್ನಂಥ ಕಾಮುಕರಿಗೆ ಮೊದ್ದು ಬುದ್ಧಿ ಕಲಿಸುವುದಕ್ಕಾಗಿ ಹೊಸದಾಗಿ ಜನ್ಮ ತಾಳಿ ಬಂದಿರುವ ಚಂಡಿ ಚಾಮುಂಡಿ ಕಣ ನಾನು. ಚಾಮುಂಡಿ ನಮ್ಮ ಇತಿಹಾಸದಲ್ಲಿ ನಿನ್ನಂತೆ ಚಂಡಿ ಚಾಮುಂಡಿಯರನ್ನು ಬಂದು ಈ ಚತುರದಲ್ಲಿ ನೀನ್ಯಾವ ಲೆಕ್ಕ? ಐಶ್ವರ್ಯ, ಇದು ಕಲಿಯುಗ. ನಿನ್ನಂತ ಕಾಮನ ಜೊತೆ ಕಾಮ ಕ್ರೀಡೆ ಆಡುವ ಕಾಮಯುಗ. ನೋಡು ಐಶ್ವರ್ಯ, ಸರಿ ಇಲ್ಲವಾದರೆ ಮುಗಿಯಿತು ನಿನ್ನ ಶೀಲದ ಕಥೆ. ಮುಚ್ಚ ಬಾಯಿ, ನೀತಿ ತಪ್ಪಿದ ನಾಯಿ. ನಿನ್ನಂತವನಿಗೆ ಹೆದರಿಕೊಳ್ಳ
ಶಿವ ಪೂಜೆಯಲ್ಲಿ ನನ್ನ ಪ್ರೇಮದ ಪೂಜೆಯಲ್ಲಿ ಕರಡಿ ಬಂದರಂತೆ ಬಂದರಲ್ಲ